ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಒಂದು ಬ್ಯೂಟಿಫುಲ್ ಆಗಿರೋಂಥ ಬ್ಲೂ ಕಲರಲ್ಲಿರೋಂಥ ZXi ವೇರಿಯಂಟ್ ಆಗಿರೋ ಅಂದರೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋ ಡಿಸೈರ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ 2023 ಮಾಡಲು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಬಿಟ್ಟಿರೋಂತಹ ನ್ಯೂ ವರ್ಷನ್ ಡಿಸೈರ್ ಇದು. ಸೊ ಚೆನ್ನಾಗಿದೆ ವೆಹಿಕಲ್ ಎಲ್ಲ, ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ, ಎಲ್ಲ ಬ್ಯೂಟಿಫುಲ್ ಆಗಿದೆ. ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಈಗ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸೊ ನಾವೀಗ ವೆಹಿಕಲ್ ನೋಡೋಣ. ಮಾರುತಿ ಸುಜುಕಿ ಕಸ್ಟಮರ್ ಫ್ರೆಂಡ್ಲಿ ಕಂಪನಿ ಡಿಸೈರ್ ಸೆಡಾನ್ ವೆಹಿಕಲ್ 2023 ಮಾಡಲ್ ZXi ವೇರಿಯಂಟ್ ಅಂದರೆ ಟಾಪ್ ವೇರಿಯಂಟ್. ಸೊ ಓನರು ಸಿಂಗಲ್ ಓನರ್ ಅಷ್ಟೇ ಆಗಿದ್ದಾರೆ. ಓಡಿರೋದು 45,600 ಕಿಲೋಮೀಟ್ರ್. ಪ್ರೈಸ್ ಬಂದು 750 ಇದೆ. ನಿಮಗೆ ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ 1 ಇಯರ್ ವಾರಂಟಿ ಕೊಡ್ತಾರೆ, 3 ಸರ್ವಿಸ್ನ ಫ್ರೀಯಾಗಿ ಮಾಡಲಾಗುತ್ತೆ. ಇನ್ನೊಂದೇನೆಂದರೆ ಇದು ನ್ಯೂ ಕಾರು ವ್ಯಾರಂಟಿ ಆಲ್ಸೋ ಇದ್ದರೆ 3 ವರ್ಷ ಆ ಥರ ಅದು ಅಪ್ಲಿಕೇಬಲ್ ಆಗುತ್ತೆ. ಒಂದು ವೇಳೆ ಇದು 3 ವರ್ಷಕ್ಕೆ ತೊಗೊಂಡಿದ್ರೆ 1 ವರ್ಷ ಆಗೋಗಿದೆ, 2 ವರ್ಷ ನ್ಯೂ ಕಾರ್ ವ್ಯಾರಂಟಿ ಇದೆ ಅಂದರೆ ಆ 2 ವರ್ಷ ನ್ಯೂ ಕಾರ್ ವ್ಯಾರಂಟಿ ಅಪ್ಲಿಕೇಬಲ್ ಆಗುತ್ತೆ. ಅದು ಆದಮೇಲೆ ಟ್ರೂ ವ್ಯಾಲ್ಯೂ ಕೊಟ್ಟಿರೋವಂಥ 1 ಇಯರ್ ವ್ಯಾರಂಟಿ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಫ್ರೀ ಸರ್ವಿಸಸ್ ಆಲ್ಸೋ. ಸೊ ಆ ಥರ ಇರುತ್ತೆ. 23 ಮಾಡಲ್ ಕಂಪ್ನಿ ಇದು ಬ್ರ್ಯಾಂಡು. ಸೊ 23 ಮಾಡಲ್ ವೇರಿಯಂಟ್ ಆಗಿರುವಂಥ ಈ ಡಿಸೈರು ನೀವೀಗ ವೆಹಿಕಲ್ ನೋಡ್ತಾ ಇದ್ದೀರಾ. ಸೈಡಲ್ಲಿ ಫ್ರಂಟಲ್ಲಿ ಎಲ್ಲ ನೋಡಿದ್ರಿ, ಟಾಪಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ ಇಲ್ಲ, ಬಾನೆಟಲ್ಲೂ ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ವಿಂಡ್ಶೀಲ್ಡಲ್ಲಿ ಫ್ರಂಟ್ ವಿಂಡ್ಶೀಲ್ಡು ನೋಡಿದ್ರಿ, ಅದರಲ್ಲೂ ಏನು ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ರೈಟ್ ಸೈಡ್ ಆಫ್ ದ ವೆಹಿಕಲ್ ಆಲ್ಸೋ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ನೋಡ್ಬೋದು, ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ, ಯಾಕಂದರೆ ಹೊಸ ಕಾರ್ ಇದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ಸ್ಕ್ರ್ಯಾಚಸ್ಸು ಡೆಂಟ್ಸು ನಿಮಗೆ ಇಲ್ಲ ಇದರಲ್ಲಿ, ಹೊಸ ಕಾರ್ ಥರನೇ ಇದೆ. ನೀವು ರೇರಲ್ಲಿ ಆಲ್ಸೋ ನೋಡ್ಬೋದು. ಕ್ರೋಮ್ ಅದು ಹಾಕ್ಸ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ವೆಹಿಕಲ್ಲು. ಬ್ಯೂಟಿಫುಲ್ಲಾಗಿ ಆಲ್ಟ್ರೇಷನ್ ಆಲ್ಸೋ ಮಾಡಿದ್ದಾರೆ. ಮೀನ್ಸ್ ಆಲ್ಟ್ರೇಷನ್ ಅಂದರೆ ಯಾವ ಥರ ಆಲ್ಟ್ರೇಷನ್ ಅಲ್ಲ, ಜಸ್ಟ್ ಅಕ್ಸೆಸರೀಸ್ ಹಾಕ್ಸಿದ್ದಾರೆ. ಇದೆಲ್ಲ ಟೈಲ್ ಲ್ಯಾಂಪ್ಸು ಚೆನ್ನಾಗಿದೆ. ಸೊ ವಿಂಡ್ಶೀಲ್ಡು ನೋಡಿದ್ರಿ ನೀವು, ರೇರ್ ವಿಂಡ್ಶೀಲ್ಡ್ ಆಲ್ಸೋ ಚೆನ್ನಾಗಿದೆ. ಈಗ ಲೆಫ್ಟ್ ಸೈಡ್ ಆಫ್ ದ ವೆಹಿಕಲ್ನ ನೋಡ್ತಾ ಇದ್ದೀರಾ. ಗ್ಲಾಸಸ್ ಇರ್ಬೋದು, ಡೋರ್ ಗ್ಲಾಸಸ್ಸು ಅಬ್ಸರ್ವ್ ಮಾಡ್ಬೋದು ನೀವು. ಇದೆಲ್ಲ ಡೋರ್ ಹ್ಯಾಂಡಲ್ಸು ಅಬ್ಸರ್ವ್ ಮಾಡ್ಬೋದು, ಅದು ಯಾವುದೇ ಸ್ಕ್ರ್ಯಾಚಸ್ ಆಗಿಲ್ಲ. ಲೆಫ್ಟ್ ಸೈಡ್ ಆಲ್ಸೋ ಡೆಂಟ್ಸು ಇಲ್ಲ, ನೀಟಾಗಿದೆ. ವೆಹಿಕಲ್ ಮಾತ್ರ ತುಂಬ ನೀಟಾಗಿದೆ. ನೀವು ಒರಿಜಿನಲ್ಲಾಗಿ ಇನ್ನೂ ಶೈನಿಂಗ್ ಇದೆ. ಬ್ಲೂ ಕಲರ್ ವೆಹಿಕಲ್ಲು, ಒಳ್ಳೆ ಹೈವೇಯಲ್ಲಿ ಹೋಗ್ತಾ ಇದ್ದರೆ ಈಗ ತಾನೇ ಶೋರೂಮಲ್ಲಿ ನಿಂತಿದೆ ಅನ್ನೋ ಥರನೇ ಇರುತ್ತೆ, ಅಷ್ಟು ಚೆನ್ನಾಗಿದೆ ವೆಹಿಕಲ್ಲು. ಫಾಗ್ ಲ್ಯಾಂಪ್ಸ್ ಆಲ್ಸೋ ಅವೈಲೇಬಲ್ ಇದೆ, ಯಾಕಂದರೆ ZXi ಅಲ್ವಾ. ಕ್ರೋಮ್ ಗ್ರಿಲ್ಲು ಎಲ್ಲ ಇದೆ, ಬ್ಯೂಟಿಫುಲ್ ಆಗಿರೋವಂಥದ್ದು ಪ್ರೀಮಿಯಂ ಲುಕ್ಕಲ್ಲಿದೆ. ಅದು ನೋಡಿ, ಗ್ರಿಲ್ಲು ಪ್ರೀಮಿಯಂ ಲುಕ್ಕಲ್ಲಿ ಕ್ಲಾಸಾಗಿ ಕೊಟ್ಟಿದ್ದಾನೆ, ಪ್ರೀಮಿಯಂ ಕಾರ್ಸು ಕೊಟ್ಟಿರೋ ಥರ. ಸೊ ನೀವು ಲೆಫ್ಟ್ ಸೈಡು ಹೆಡ್ ಲ್ಯಾಂಪ್ಸ್ ನೋಡ್ಬೋದು, ಇಂಡಿಕೇಟರ್ಸ್ ಅದರಲ್ಲಿದೆ. ರೈಟ್ ಸೈಡ್ ಹೆಡ್ ಲ್ಯಾಂಪು ಇದು ಇಂಡಿಕೇಟರ್ ಪ್ಲಸ್ ಹೆಡ್ ಲ್ಯಾಂಪು, ಏನು ಶೇಡ್ ಆಗಿಲ್ಲ, ಅದು ಮಂಜು. ಇದು ಫಾಗ್ ಲ್ಯಾಂಪು, ಬೆಳಬೆಳಿಗ್ಗೆ ತೆಗಿತಿರೋದ್ರಿಂದ ಆ ಮಂಜಿನ ನೀಗಳಿಂದ ಅದೊಂಥರ ಬ್ಯೂಟಿ ಇದೆ ಫಾಗ್ ಲ್ಯಾಂಪು. ಇದು ರೈಟ್ ಸೈಡು ಟರ್ನ್ ಇಂಡಿಕೇಟರು, ಔಟ್ಸೈಡ್ ರೇರ್ ವ್ಯೂ ಮಿರರಲ್ಲೇ ಇದೆ. ಟೈಲ್ ಲ್ಯಾಂಪ್ಸ್ ನೋಡ್ಬೋದು, ಟೈಲ್ ಲ್ಯಾಂಪ್ಸ್ ಆಲ್ಸೋ ತುಂಬ ಬ್ಯೂಟಿಫುಲ್ ಆಗಿದೆ. ಮೀನ್ಸ್ ಯಾವುದೇ ಸ್ಕ್ರ್ಯಾಚಸ್ ಆಗಿರ್ತವೆ, ಕೆಲವು ಶೇಡ್ ಆಗಿರ್ತವೆ, ಕೆಲವು ಬರ್ನ್ ಆಗಿರ್ತವೆ, ಆ ಥರ ಏನಿಲ್ಲ, ಹೊಸದಾಗಿರೋದು ಚೆನ್ನಾಗಿದೆ. ಇದು ನೋಡಿ, ಇದು ರೇರ್ ಕ್ಯಾಮ್ರಾ ಆಲ್ಸೋ ಅವೈಲೇಬಲ್ ಇದೆ. ನಿಮಗೆ ರಿವರ್ಸ್ ಹೋಗುವಾಗ ನೋಡ್ಲಿಕ್ಕೆ ರೇರ್ ಕ್ಯಾಮ್ರಾ ಅವೈಲೇಬಲ್ ಇದೆ. ಈಗ ಇಂಜಿನ್ ರೂಮ್ ನೋಡೋಣ. ಇಂಜಿನ್ ರೂಮ್ ನೋಡಿ, ಬ್ಯಾನೆಟ್ಟು ಅಂಡರಲ್ಲ, ಸೊ ಏನು ರೆಸ್ಟಿಂಗ್ ಆ ಥರ ಏನಿಲ್ಲ. ತುಂಬ ಹೊಸ ಕಾರ್ ಆಗಿರೋದ್ರಿಂದ ನಾವು ಆ ಥರ ಹೋಗೋದೇ ಬೇಕಿಲ್ಲ. ಸೊ ಇಂಜಿನ್ ರೂಮ್ ಇದು 1.2 ಲೀಟ್ರ್ ಇಂಜಿನ್ ಇರುತ್ತೆ, BS4 ಇಂಜಿನ್ನು. ಸೊ ನೋಡ್ಬೋದು. ಈಗ ರೇರಲ್ಲಿ ಬಂದರೆ ಬೂಟ್ ಸ್ಪೇಸ್ ನೋಡಿದ್ರೆ ಬೇಜಾನ್ ಬೂಟ್ ಸ್ಪೇಸ್ ಇದೆ. ಗೊತ್ತು, ಡಿಸೈರಲ್ಲಿ ಬೇಕಾದಷ್ಟು ಸ್ಪೇಸ್ ಇರುತ್ತೆ ಹಿಂದ್ಗಡೆ. ಒಂದು ಫ್ಯಾಮ್ಲಿಗೆ ಆಗೋಷ್ಟು
ಎಲ್ಲ ಸರ್ಕಲ್ನ ಹಾಕ್ಕೋಬೋದು. ಮಾರುತಿ ಸುಜುಕಿ ಜೆನ್ಯೂನ್ ಪಾರ್ಟ್ಸ್. ಸೊ ಜೆನ್ಯೂನ್ ಪಾರ್ಟ್ಸೇ ಹಾಕ್ಸಿದ್ದಾರೆ ಇದ್ದಾವೆ ಇದರಲ್ಲಿ. ಸೊ ಟೈರ್ಸ್ ರೈಟ್ ಸೈಡ್ ಫ್ರಂಟ್ ಟೈರು ರೈಟ್ ಸೈಡ್, ಬ್ಯಾಕ್ ಟೈರು ಲೆಫ್ಟ್ ಸೈಡ್, ಫ್ರಂಟ್ ಟೈರ್ ಬ್ಯಾಕ್ ಟೈರು ಲೆಫ್ಟ್ ಸೈಡ್ ಫ್ರಂಟ್ ಟೈರ್. ZX ಆಗಿರೋದ್ರಿಂದ ಎಲ್ಲ ಅಲಾಯ್ ವೀಲ್ಸ್ ಇದೆ, ಹೊಸ ಅಪೋಲೋ ಟೈರ್ಸ್ ಇದೆ. ನಿಮಗೆ ಎಕೋಪಿಯಾ ಅಂತೆ, ಅದು ರೇರ್ ವೀಲ್ ಆಲ್ಸೋ ಹೊಸದು, ಇನ್ನೂ ಟಚ್ಚೇ ಮಾಡಿಲ್ಲ. ಸೊ ನಾವೀಗ ಅಂಡರ್ ಚಾಸಿಸ್ನ ಆಲ್ಸೋ ಅಬ್ಸರ್ವ್ ಮಾಡೋಣ ಒಂದ್ಸರಿ. ಇದು ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ, ಅಂಡರ್ ಚಾಸಿಸ್. ಸೊ ಅಂಡರ್ ಚಾಸಿಸ್ಸು ನೋಡಿದ್ರಿ. ಈಗ ನಾವು ಇಂಟೀರಿಯರ್ ನೋಡೋಣ. ಇದು ನಿಮಗೆ ಸೆಂಟ್ರಲ್ ಲಾಕ್ ಇರುತ್ತೆ, ಸೆನ್ಸರು. ಸೊ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. ಸೊ ನೋಡ್ಬೋದು. ಈಗ ಇಂಟೀರಿಯರಲ್ಲಿ ನಾವು ಡೋರ್ ನೋಡೋಣ, ಡ್ರೈವರ್ ಡೋರ್ ಟ್ರಿಮ್ನ ನೋಡಿ. ಇದು ಒಳಗಡೆಯಿಂದಲೇ ಔಟ್ಸೈಡ್ ರೇರ್ ವ್ಯೂವರ್ನ ಮೇಂಟೈನ್ ಮಾಡ್ಬೋದು, ಓಪನ್ನು ಕ್ಲೋಸು ಅಡ್ಜಸ್ಟು. ಮತ್ತು ಪವರಲ್ಲಿ ವಿಂಡೋ ಲಾಕ್ ಮಾಡ್ಬೋದು, ಅದು ಸ್ಪೀಕರ್ ಇದೆ. ಚೈಲ್ಡ್ ಲಾಕ್ ಆಲ್ಸೋ ಅವೈಲೇಬಲ್ ಇದೆ. ಸೀಟ್ಸ್ ನೋಡಿ ಬ್ಯೂಟಿಫುಲ್ ಕಲರಲ್ಲಿ, ಲೆದರ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಡ್ಯಾಶ್ಬೋರ್ಡು ಮತ್ತು ಸೀಟ್ಸು ಒಂದೇ ಅಡ್ಜಸ್ಟಬಲ್ ಸೇಮ್ ಕಲರಲ್ಲಿ ಕೊಟ್ಟಿದ್ದಾನೆ. ಹೈಟ್ ಅಡ್ಜಸ್ಟ್ಮೆಂಟ್ ಅದು. ಇದು ಬಂದುಬಿಟ್ಟು ಸ್ಲೀಪಿಂಗ್ ಮೋಡು, ಆ ಅಡ್ಜಸ್ಟ್ಮೆಂಟು. ನಿಮಗೆ ಹೆಡ್ ರೆಸ್ಟ್ ಆಲ್ಸೋ ಕೊಟ್ಟಿದ್ದಾನೆ, ಅದು ಸೇಫ್ಟಿ ಪರವಾಗಿ ಯೂಸ್ ಆಗುತ್ತೆ, ರಿಲ್ಯಾಕ್ಸ್ ಪರವಾಗಿ ಯೂಸ್ ಆಗುತ್ತೆ. ಸೊ ಹಿಂದೆ ಮುಂದೆ ಆಲ್ಸೋ ಜರ್ಸ್ಕೋಬೋದು ಸೀಟು. ಇದು ಮ್ಯಾನ್ಯಲ್ ವೆಹಿಕಲ್ ಆಗಿರೋದ್ರಿಂದ ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟರ್ ಇದೆ. ZX ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಪುಷ್ ಸ್ಟಾಪ್ ಬಟನ್ ಬರುತ್ತೆ. ಕೀ ಬೇಕಾಗಿಲ್ಲ ಸ್ಟಾರ್ಟ್ ಮಾಡಲಿಕ್ಕೆ, ಸ್ಟಾಪ್ ಮಾಡಲಿಕ್ಕೆ. ಇದು ಸ್ಟೇರಿಂಗ್, ಪವರ್ ಸ್ಟೇರಿಂಗು. ನಿಮಗೆ ಆಡಿಯೋ ಕಂಟ್ರೋಲ್ ಎಲ್ಲ ಸ್ಟೇರಿಂಗಲ್ಲಿ ಅವೈಲೇಬಲ್ ಇರುತ್ತೆ. ಕಾಲ್ ಡಿಸ್ಕನೆಕ್ಟು ಕನೆಕ್ಟ್ ಆಲ್ಸೋ ನಿಮಗೆ ಇದರಲ್ಲೇ ಸ್ಟೇರಿಂಗಲ್ಲೇ ಇರುತ್ತೆ. ಅದು ವೈಪರ್ಸ್ದು, ಈ ಕಡೆ ಹೆಡ್ಲೈಟ್ಸು, ಇಂಡಿಕೇಟರ್ಸು ಅದೆಲ್ಲ ಇರುತ್ತೆ, ಪಾಸಿಂಗ್ ಲೈಟ್ಸ್ದು. ಇದು ಬಂದುಬಿಟ್ಟು ಡಿಸ್ಪ್ಲೇ, ಓಡೋಮೀಟರು, RPM ಮತ್ತು ಏನೇ ಅಲರ್ಟ್ಸ್ ಇದ್ದರೂ, ಕಿಲೋಮೀಟರ್ಸ್ ಓಡೋದು, ಟ್ರಿಪ್ದು ಅದೆಲ್ಲ ತೋರಿಸುತ್ತೆ. ಇದು ನೋಡಿ ನಿಮಗೆ ಮಾರುತಿ ಸುಜುಕಿ ಡಿಸ್ಪ್ಲೇ ಇದೆ. ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ದೊಡ್ಡದಾಗಿರೋಂಥ ಡಿಸ್ಪ್ಲೇ. ಮತ್ತು ಇದೆಲ್ಲ ಆಪ್ಷನ್ಸ್ ಇದೆ, AC ವೈಂಡ್ದು, USB ಮತ್ತು ಚಾರ್ಜರು ಅದೆಲ್ಲ ಇದೆ. ನಿಮ್ಗೆ ವಾಟರ್ ಬಾಟ್ಲ್ ಇಟ್ಕೊಳ್ಲಿಕ್ಕೆ, ವಾಟರ್ ಬಾಟ್ಲ್ ಇಟ್ಕೊಳ್ಳಿಕ್ಕೆ. ಮತ್ತು ಗೇರ್ ಬಾಕ್ಸ್ ಆಲ್ಸೋ ಅವೈಲೇಬಲ್ ಇದೆ, ಗೇರ್ ರಾಡು. ಇದು ಲೆಫ್ಟ್ ಸೈಡ್ ಆಫ್ ದ ಡೋರ್ನ ಟ್ರಿಮ್ ಇದು. ಸೊ ಪವರ್ ವಿಂಡೋಸ್ ಇರ್ತವೆ, ಚೆನ್ನಾಗಿದೆ. ಸೀಟು ಮತ್ತು ಡ್ಯಾಶ್ ಬೋರ್ಡು, ಡೋರ್ ಟ್ರಿಮ್ಮು ಇದೆಲ್ಲ ಸೇಮ್ ಕಲರಲ್ಲೇ ಕೊಟ್ಟಿದ್ದಾನೆ. ಅದೊಂದು ಬ್ಯೂಟಿಂಗ್ ಕ್ರಿಯೇಟ್ ಮಾಡುತ್ತೆ, ಅದು ಪ್ರೀಮಿಯಂ ವೆಹಿಕಲ್ಸಿಗೆ ಬರುತ್ತೆ. ನೀವೀಗ ಡಬಲ್ ಕೋಟೆಡ್ ಆಗಿರೋಂಥ ವುಡನ್ನು ಮತ್ತು ಪ್ಲಾಸ್ಟಿಕ್ ಕೋಟೆಡ್ ಆಗಿರುವಂತಹ ಡ್ಯಾಶ್ ಬೋರ್ಡ್ನ ನೀವು ನೋಡ್ತಾ ಇದ್ದೀರಾ. ಸೊ ಡಬಲ್ ಕೋಟೆಡ್ ಡ್ಯಾಶ್ ಬೋರ್ಡ್ ಇದೆ. ನಾವು ಈಗ ರೇರಲ್ಲಿ ಸೀಟ್ಸ್ ನೋಡಿ ಎಷ್ಟೊಂದು ಸ್ಪೇಸಿಯಸ್ ಆಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಬ್ಯೂಟಿ ಮೀನ್ಸ್ ಏನು ಸ್ಕ್ರ್ಯಾಚಸ್ಸು ಇಲ್ಲ, ಕಿತ್ತೋಗಿಲ್ಲ. ಹ್ಯಾಂಡ್ ರೆಸ್ಟ್ ಆಲ್ಸೋ ಅವೈಲೇಬಲ್ ಇದೆ ನಿಮಗೆ ಅಲ್ಲಿ. ಇದು ಸನ್ವೈಸರ್ಸು, ಲೈಟ್ಸು ಆಲ್ಸೋ ಇದೆ ಕಾರಲ್ಲಿರುವಂಥದ್ದು. ಈಗ ರೇರಲ್ಲಿ ಒಂದು ಸರಿ ಹೋಗ್ಬಿಟ್ಟು ನೋಡೋಣ ಒಳಗಡೆ. ನೋಡಿ ಸೀಟ್ಸು ಸೇಮ್, ಎಲ್ಲ ಡ್ಯಾಶ್ ಬೋರ್ಡ್ ಇರ್ಬೋದು, ರೂಫ್ ಆಗಿರ್ಬೋದು, ಸೀಟ್ಸ್ ಎಲ್ಲ ಸೇಮ್ ಕಲರಲ್ಲಿ ಕೊಟ್ಟಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ರೇರಲ್ಲಿ ಸೀಟ್ ಬೆಲ್ಟ್ಸ್ ಆಲ್ಸೋ ಅವೈಲೇಬಲ್ ಇದೆ. ಮಂಜಿನ ಹನಿಗಳಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಗ್ಲಾಸ್ ಆಲ್ಸೋ, ರೇರ್ ವಿಂಡ್ಶೀಲ್ಡು, ಕಾಪರ್ ಲೈನ್ಸ್ ಆಲ್ಸೋ ಅವೈಲೇಬಲ್ ಇದೆ. ವೈಪರ್ ಆಲ್ಸೋ ಅವೈಲೇಬಲ್ ಬಿಕಾಸ್ ಇಟ್ಸ್ ಎ ಟಾಪ್ ಆ್ಯಂಡ್ ವೆಹಿಕಲ್ನ, ದಟ್ಸ್ ವೈ. ಸೊ ಇದು ಲೆಫ್ಟ್ ಸೈಡ್ ಆಫ್ ದ ಡೋರ್ ಟ್ರಿಮ್ಮು. ನಿಮಗೆ ಇಲ್ಲಿ ಜಿಪ್ ಥರ ಒಂದು ಬ್ಯಾಗ್ ಥರ ಆಲ್ಸೋ ಕೊಟ್ಟಿದ್ದಾನೆ ಮುಂದಿನ ಸೀಟಲ್ಲಿ. ಏನಾದರೂ ಥಿಂಗ್ಸ್ ಇದ್ದರೆ ಇಟ್ಕೊಳ್ಬೋದು. ಫ್ರಂಟ್ ಸೀಟ್ ಬೆಲ್ಟ್ ಅದು. ನಿಮಗೆ ಬ್ಯಾಕಲ್ಲೇ ಆಲ್ಸೋ AC ಕೊಟ್ಟಿದ್ದಾನೆ. ಸೊ ನೀವೀಗ ಒಂದು ಸರಿ ರೂಫ್ನ ಅಬ್ಸರ್ವ್ ಮಾಡಿ. ರೂಫ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಚಿಕ್ಕದಾಗಿ ಕಿತ್ತೋಗಿರೋದು, ಆ ಥರ ಡಸ್ಟ್ ಉದುರೋದು ಆ ಥರ ಇರುತ್ತೆ. ಆ ಥರ ಏನಿಲ್ಲ, ಇದು ಹೊಸ ಕಾರ್ ಥರ ಇದೆ, ತುಂಬ ಚೆನ್ನಾಗೇ ಇದೆ. ಸೊ ಲೈಟ್ಸ್ ಆಲ್ಸೋ ಇದೆ ಬ್ಯಾಕಲ್ಲಿ ಕೂಡ. ಸೊ ಇದು ವೆಹಿಕಲ್ಲು ನಿಮಗೆ ಸ್ವಿಫ್ಟ್ ZXi ಟಾಪ್ ಆ್ಯಂಡ್ ವೆಹಿಕಲ್ಲು ಈ ಥರ ಇದೆ ನೋಡಿ. ನೋಡಿದ್ರಲ್ಲ ವೆಹಿಕಲ್ ಬಂದುಬಿಟ್ಟು ಇದು. ಸೊ ನೀವೇನು ವಿಡಿಯೋದಲ್ಲಿ ನೋಡಿದ್ದೀರಾ, ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಬಾಡಿ ಫುಲ್ಲು ಶೈನಿಂಗ್ ಆಗಿದೆ, ಫುಲ್ ಹೈಜೀನ್ ಆಗಿದೆ. ಇಂಟೀರಿಯರ್ ಆಲ್ಸೋ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ವೆಹಿಕಲ್ ಮಾತ್ರ. ನಿಮಗೆ ಎಲ್ಲ ಪ್ರೀಮಿಯಂ ಲುಕ್ಕಲ್ಲೇ ಇದೆ. ನಿಮಗೆ ಒಳ್ಳೆ ಕ್ಲಾಸ್ ಆಗಿದೆ ವೆಹಿಕಲ್. ಡಿಸೈರ್ ಬಂದುಬಿಟ್ಟು ಟೈರ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲದೆ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿರೋಂಥ ಈ 23 ಮಾಡಲ್ ಡಿಸೈರು ನಿಮಗೆ 750 ನಿಮಗೆ ಮೇಯ್ನ್ ಅಂದರೆ 1 year ವ್ಯಾರಂಟಿ ಸಿಗುತ್ತೆ. ಸೊ ಪರ್ಫೆಕ್ಟಾಗಿರುತ್ತೆ ವೆಹಿಕಲ್ಲು. ನಿಮಗೆ 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಒಂದು ಸರ್ವಿಸ್ ಇಲ್ಲೇ ಮಾಡಿ ಆದಮೇಲೆ. ಸೊ ನಾನು ಮಿಕ್ಕಿದ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮತ್ತು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸು, ಲೊಕೇಶನ್ ಆಲ್ಸೋ ಕೊಡ್ತೀನಿ. ನೀವು ವಿಸಿಟ್ ಮಾಡಿಬಿಟ್ಟು ಚಂದಾಪುರದ ಔಟ್ಲೆಟ್ಗೆ ವೆಹಿಕಲ್ ನೋಡಿಬಿಟ್ಟು ತಗೊಂಡು ಹೋಗ್ಬೋದು. ನಮಸ್ಕಾರ. ಇದೇನೆಂದರೆ ಬೆಳಗ್ಗೆ ಬಂದು ವೀಡಿಯೋ ಮಾಡಿದ್ನಲ್ಲ, ಆ ಮಂಜಿಗೆ ಆ ವಿಂಡ್ಶೀಲ್ಡ್ ಮೇಲೆ ಬಿದ್ದಿರೋವಂಥ ಆ ಹನಿಗಳು, ನೀರಿನ ಹನಿಗಳು ಎಷ್ಟು ಬ್ಯೂಟಿಫುಲ್ಲಾಗಿದ್ವು ಅಂದರೆ
ಒಳ್ಳೆ ಫೀಲ್ ಕೊಡ್ತಾಯಿತ್ತು. ಒಳ್ಳೆ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಸಖತ್ ಫೀಲಲ್ಲಿರುತ್ತೆ ನೋಡಿ. ಒಳಗಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಿಂಗೆ ಮಂಜಿನ ಹನಿಗಳು. ಇದು ಎಲ್ಲಾದರೂ ನಾವು ಔಟ್ಸ್ಕಟ್ಸ್ಗೆ ಹೋದಾಗ ಈ ಥರ ಇದ್ದರೆ, ಲಾಂಗ್ ಡ್ರೈವ್ ಹೋದಾಗ ಆ ಥರ ಆ ಫೀಲ್ ಹೆಂಗಿರುತ್ತೆ ಗೊತ್ತಾ, ಒಳ್ಳೆ ಫೀಲ್ ಅದು. ಸೊ ಅದಕ್ಕೆ ಸುಮ್ಮನೆ ಇದು ಮಾಡೋಣ ಅಂತ ಒಂಥರ ಜ್ಞಾಪಕ ಚೆನ್ನಾಗಿರುತ್ತೆ. ಒಳ್ಳೆ ಫೀಲ್ ಕೊಡುತ್ತೆ ಮೈಂಡಿಗೆ, ರಿಲ್ಯಾಕ್ಸ್ ಥರ ಒಂದು ಎನರ್ಜೆಟಿಕ್ ಫೀಲ್. ಅದಕ್ಕೆ ಆ ಥರ ಮಾಡಿದೆ. ಆ ನೀರಿನ ಹನಿಗಳು, ಮಳೆ ಹನಿಗಳು ಅನ್ನೋದು ಮನುಷ್ಯನಿಗೆ ಅಷ್ಟೊಂದು ಒಂದು ಅನುಭೂತಿಯನ್ನು ಕೊಡ್ತವೆ, ಒಳ್ಳೆಯ ಅನುಭೂತಿ. ಇದು ಗ್ಲಾಸ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದೊಂಥರ ಕಲರು, ಎಷ್ಟು ಮುತ್ತಿನ ಹನಿಗಳ ಥರ ಕಾಣ್ತಾ ಇದೆ. ಅದು ಈ ವೆಹಿಕಲ್ ಮೇಲೆ, ಡಿಸೈರ್ ಮೇಲೆ, ಆ ವಿಂಡ್ಶೀಲ್ಡ್ ಮೇಲೆ. ಸೊ ವೆಹಿಕಲ್ ಅಷ್ಟು ಚೆನ್ನಾಗಿದೆ. ಆ ಹನಿಗಳ ಬ್ಯೂಟಿ ಅನ್ನೋದು ಅಷ್ಟೊಂದು ಆ್ಯಡ್ ಮಾಡಿದೆ ಆ ವೆಹಿಕಲ್. ಸೊ ಅದರಿಂದ ಈ ವಿಡಿಯೋ ಮಾಡಲಾಗಿದೆ. ನೋಡಿ ಗ್ಲಾಸ್ ಮೇಲೆ ನೋಡಿ ಆ ಹನಿಗಳು ಸೈಡಿಂದ ನೋಡ್ತಾ ಇದ್ದರೆ ಒಳ್ಳೆ ಫೀಲ್ನ ಕೊಡುತ್ತೆ, ಫೀಲ್ ಗುಡ್. ಇದು ವೆಹಿಕಲ್.